ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ನಾನು ಕೊಡ್ತಾ ಇದ್ದೀನಿ ಅಂತಂದರೆ, ಕೆಲವು ಜನಗಳ ಒಂದು ಡೌಟ್ ಆಗಿದೆ ಏನಂತಂದರೆ, ನಿಮ್ಮ ಯೂಟ್ಯೂಬ್ನ ವಾಚ್ ಟೈಮ್ ಏನಾಗಿದೆ ಅದು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸೊ ವಾಚ್ ಟೈಮ್ ಇರೋದೇ ಒಂದು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಒಂದು ಅನ್ನೋದು ಎಲ್ಲರಿಗೂ ಕೂಡ ಒಂದು ಗೊಂದಲ ಆಗಿದೆ ಅಂತ ಹೇಳ್ಬೋದು. ಸೊ ಅದರ ಬಗ್ಗೆ ಇವತ್ತು ನಾನು ವಿಡಿಯೋದ ಕ್ಲಾರಿಟಿ ಕೊಡಕ್ಕೆ ಬಂದಿದ್ದೀನಿ. ಸೊ ನಿಮಗೇನಾದರೂ ಈ ರೀತಿ ವಾಚ್ ಅವರ್ಸ್ ಕಡಿಮೆ ಆಗಿದ್ದರೆ ಸೊ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಎಲ್ಲಿ ಹೋಗಿ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಏನಿದೆ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ, ಇವಾಗ ಕೆಲವೊಂದು ಜನಗಳಿಗೆ ಏನಾಗುತ್ತೆ ಅಂತಂದರೆ, ವಿಡಿಯೋದಲ್ಲಿ ಇರುವಂಥ ವಾಚ್ ಟೈಮೇ ಬೇರೆ, ಇಲ್ಲಿ ನಿಮಗೆ ಶೋ ಆಗುವಂಥ ಒಂದು ವಾಚ್ ಟೈಮ್ನೇ ಬೇರೆ ಅಂತ. ಸೊ ದಿನೇ ದಿನ ನಮಗೆ ಈ ರೀತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಏನಾಗಿದೆ ನಮ್ಮ ಚಾನಲ್ಗೆ, ಯಾಕೆ ಈ ರೀತಿ ವಾಚ್ ಟೈಮ್ ಕಡಿಮೆ ಆಗ್ತಾಯಿದೆ ಅಂತ ಎಲ್ಲರೂ ಕೂಡ ಒಂದು ತೊಂದರೆ ಗೊಂದಲ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಯಾಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಯಾವ ರೀತಿ ವಾಚ್ ಟೈಮನ್ನು ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ ಅಂತ. ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ನ ಓಪನ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕಾಗುತ್ತೆ, ನೀವು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೋತೀನಿ ಮೊದಲು. ಇವಾಗ ನೀವು ಏನು ಮಾಡಬೇಕಂತಂದರೆ, ಮೊದಲನೇದಾಗಿ ನೀವು ನಿಮ್ಮ ಯೂಟ್ಯೂಬ್ ಅಂದರೆ YT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ YT ಸ್ಟುಡಿಯೋನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಿದೆ ಅಂದರೆ, ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ವ್ಯೂಸ್ ಅಂತ ಇದೆ 17,200 ಅಂತ ಇದೆ, ಇಲ್ಲಿ ವಾಚ್ ಟೈಮ್ ಅಂತ ಇದೆ 415 ತಾಸು ಅಂತ ಇದೆ. ಸೊ ಇಲ್ಲಿ ನೀವು ಮೇನ್ ಏನಪ್ಪ ಅಂತಂದರೆ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಮೇಲ್ಗಡೆ ಇಲ್ಲಿ ಲಾಸ್ಟ್ 28 ಡೇಸ್ ಅಂತ ಇದೆ. ಸೊ ಅಂತಂದರೆ 28 ದಿನದ ವಾಚ್ ಟೈಮ್ ಏನಿದೆ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಇದನ್ನು ನೋಡಿಬಿಟ್ಟು ಕೆಲವರು ಏನಾಗ್ತದೆ, ನಮಗೆ ಅಲ್ಲಿ ವಾಚ್ ಟೈಮೇ ಬೇರೆ ಇದೆ, ಇಲ್ಲಿ ವಾಚ್ ಟೈಮ್ ತೋರಿಸ್ತಾ ಇರೋದು ಬೇರೆ ಅಂತ ಹೇಳ್ತಾ ಇದೆ. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಅರ್ನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರೆ ಇಲ್ಲಿ ನಿಮಗೆ ಟೋಟಲಾಗಿ ಎಷ್ಟಿದೆ ಅಂದರೆ, ನಂದು 1958 ವಾಚ್ ಟೈಮ್ ಏನಿದೆ ಆಗಿದೆ ಇದು ಒಂದು ವರ್ಷದಲ್ಲಿ. ಸೊ ಇದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ತೋರಿಸ್ತಾ ಇದೆ 415 ಅಂತ ತೋರಿಸ್ತಾ ಇದೆ. ಇಲ್ಲಿ ಏನಪ್ಪ ಅಂತಂದರೆ, ಇದು 28 ದಿನದ ಮಾತ್ರ ತೋರಿಸುತ್ತೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹೇಗೆ ಚೆಕ್ ಮಾಡ್ಕೋಬೇಕು, ನಮಗೆ 365 ದಿನದಾಗಿರ್ಬೋದು, 90 ದಿನ ಆಗಿರ್ಬೋದು, 28 ದಿವಸ ಆಗಿರ್ಬೋದು, 7 ದಿನದಾಗಿರ್ಬೋದು, ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಅಂತ ಇಲ್ಲಿ ನೋಡೋದಾದರೆ, ವಾಚ್ ಟೈಮ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದರಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ 415 ದಿನದ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊತೀನಿ. ನೀವು ಕೂಡ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ರೀತಿಯಾದ ದೊಡ್ಡದಾಗಿ ಕಾಣಿಸುತ್ತೆ ವಾಚ್ ಟೈಮ್ ಅಂತ ಬಂದುಬಿಟ್ಟು ಇಲ್ಲಿ 415 ಅಂತ ಕಾಣಿಸುತ್ತಲ್ಲ, ಅಲ್ಲಿ ಇನ್ನೊಮ್ಮೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೊಮ್ಮೆ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ 7 ಡೇಸ್ ಅಂತ ಇದೆ, 28 ಡೇಸ್ ಅಂತ ಇದೆ, 90 ಡೇಸ್ ಅಂತ ಇದೆ, 365 ಡೇಸ್ ಅಂತ ಇದೆ, ಜನವರಿದು ಇದೆ, ಡಿಸೆಂಬರ್ದು ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಮೊದಲನೇದಾಗಿ ನಾನು ನಿಮಗೆ 1 by 1 ತೋರಿಸ್ತೀನಿ ನೋಡಿ. ಇಲ್ಲಿ 7 ಡೇಸ್ ಬಂದುಬಿಟ್ಟು ನನಗೆ 90.9 ತಾಸು ಏನಾಗಿದೆ ವಾಚ್ ಟೈಮ್ ಸಿಕ್ಕಿದೆ. ಸೊ 28 ಡೇಸ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಮಗೇನಾಗುತ್ತೆ ಅಂತಂದರೆ 415.4 ತಾಸು ಏನಾಗಿದೆ ವಾಚ್ ಅವರ್ ಸಿಕ್ಕಿದೆ. ಇನ್ನು 90 ದಿನದಲ್ಲಿ ನೋಡಬೇಕಾದ್ರೆ ಇಲ್ಲಿ ನೋಡಿ, ನನಗೆ 90 ದಿನದಲ್ಲಿ ಎಷ್ಟು ಬಂದಿದೆ ಅಂತಂದರೆ 1.160 ಅಂತಂದರೆ 1160.3 ಏನಿದೆ ವಾಚ್ ಅವರ್ಸ್ ನನಗೆ ಸಿಕ್ಕಿದೆ. ಇದು 90 ದಿನದಲ್ಲಿ. ಇನ್ನು ವರ್ಷ ಪೂರ್ತಿ ನನಗೆ ಎಷ್ಟಾಗಿದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ 365 ಡೇಸಲ್ಲೇ 1974.6 ಏನಿದೆ ವಾಚ್ ಅವರ್ಸ್ ನನಗೆ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ನೀವು ಇಲ್ಲಿ ಮೇನಾಗಿ ನೋಡ್ಕೋಬೇಕಾಗುತ್ತೆ. ಇದು ನಿಮ್ದು ಏನಿದೆ ಮೇನಾಗಿ ಇಲ್ಲಿ ತೋರಿಸುತ್ತೆ. ಅದು ಬಿಟ್ಟು ನೀವು ಇಲ್ಲಿ ಏನಾಗಿದೆ ಇದು 28 ದಿನದ ಮಾತ್ರ ತೋರಿಸುತ್ತೆ. ಈ ರೀತಿಯಾಗಿ ನೀವು ಚೆಕ್ನ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಿ ಹೋಗ್ಬಿಡಿ ಯಾರು ಕೂಡ. ನಿಮ್ಮ ವಾಚ್ ಟೈಮ್ ಏನಿದೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಒಂದು ವರ್ಷ ಆದಮೇಲೆ ಏನಾಗುತ್ತೆ ಅಂತಂದರೆ, ಅಲ್ಲಿ ಬಂದುಬಿಟ್ಟು ಡೇ ಬೈ ಡೇ ಅಂದರೆ ಒಂದು ದಿನ ಎಕ್ಸ್ಟ್ರಾ ಆದರೂ ಕೂಡ ಅಲ್ಲಿ ನಿಮಗೆ ಒಂದು ದಿನದ ವಾಚ್ ಟೈಮ್ ಏನಾಗುತ್ತೆ ಕಟ್ ಆಗುತ್ತೆ. ಸೊ ಹಾಗಾಗಿ ಒಂದು ವರ್ಷದೊಳಗೆ ನೀವು 4000 ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯ್ತಲ್ಲ ಯಾವ ರೀತಿ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡ್ಕೋಬೋದು, ಯಾವ ರೀತಿ ವಾಚ್ ಅವರ್ಸನ್ನು ನೀವು ನೋಡ್ಬೋದು ಅಂತ. ಸೊ ಅಲ್ಲಿ ಕಾಣ್ತಾ ಇರೋದು ನೀವು ಯಾವ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಮೇನ್ ಆಗಿರೋದು ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟಿದೆ ವಾಚ್ ಅವರ್ಸ್ ಒಂದು ವರ್ಷದಲ್ಲಿ ಎಷ್ಟಾಗಿದೆ ಅಂತ ಇಲ್ಲಿ ನೀವು ಕಾಣ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.